ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಖಾರ ನೀರ್ದೋಸೆ ಅಥವಾ ಮಸಾಲೆ ನೀರ್ದೋಸೆಯನ್ನು ಯಾವ ಥರ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಟಿಫಿನಿಗೆ ಕೂಡ ಇದನ್ನು ಮಧ್ಯಾಹ್ನಕ್ಕೆಲ್ಲ ಹಾಕ್ಕೊಡ್ಬೋದು. ಪ್ಲೇನ್ ಆಗಿರುವಂತಹ ನೀರ್ದೋಸೆ ಬದಲಿಗೆ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡಿದರೆ ಹೊಸ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ತಾ ಬರೋಣ ಬನ್ನಿ. ಈ ಮಸಾಲ ನೀರ್ದೋಸೆ ಅಥವಾ ಖಾರ ನೀರ್ದೋಸೆಯನ್ನು ಮಾಡಬೇಕಿದ್ರೆ 2 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಅದನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರಲ್ಲಿ ನಾನೀಗ ಹಾಕ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಅಕ್ಕಿಯನ್ನು ನನಗೆ 2 ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇನ್ನೀಗ ಇದಕ್ಕೆ ಹಾಕುವಂತಹ ಮಸಾಲೆಗಳನ್ನೆಲ್ಲ ನೋಡ್ತಾ ಬರೋಣ. ಈಗ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿಯ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ನಾನು. ಇನ್ನು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು, ಅರ್ಧ ಸ್ಪೂನ್ ಆಗುವಷ್ಟು. ಇನ್ನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು, ಸಣ್ಣ ನಿಂಬೆ ಹಣ್ಣು ಗಾತ್ರದ್ದು. ಇನ್ನೀಗ ಇದಕ್ಕೆ ಸ್ವಲ್ಪ ಅಷ್ಟೇ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ರುಬ್ಬೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ರುಬ್ಬಿಕೊಂಡು ತರಬೇಕೀಗ. ನುಣ್ಣಗೆ ರುಬ್ಬಬೇಕು. ಇದನ್ನು ಕೂಡ ನಾವು ನೀರ್ದೋಸೆಗೆಲ್ಲ ರುಬ್ಬೋ ಥರನೇ ಇದನ್ನು ಕೂಡ ರುಬ್ಬಿಕೊಂಡು ತಂದಿದ್ದೀನಿ. ಇನ್ನು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನೀರ್ದೋಸೆ ಥರ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕ್ಕೊಳ್ಬೇಕಾದ್ರೆ ಇಲ್ಲಿ ನಾವು ಈಗ 2 ಕಪ್ ಆಗೋಷ್ಟು ಅಕ್ಕಿ ತಗೊಂಡ್ರೆ ಸರಿಸುಮಾರು ಒಂದು 3 ರಿಂದ 3.5 ಕಪ್ ಆಗೋಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ದೋಸೆಯನ್ನು ಮಾಡಿಕೊಂಡು ಮತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ಇಷ್ಟು ನೀರು ದೋಸೆ ಅದಕ್ಕೆ ನಾವೀಗ ತಂದಾದ ನಂತರ ಇನ್ನೀಗ ಕಾದ ಕಾವಲಿಯಲ್ಲಿ ನಾವಿದನ್ನು ದೋಸೆಯನ್ನು ಮಾಡಿಕೊಂಡು ಬರೋಣ. ಆಗಲೇ ನಾನು ಸ್ಟವ್ ಮೇಲೆ ತವನ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಬ್ಬಿಣದ ಕಾವಲಿಯನ್ನು ನಾನು ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ದೋಸೆ ಹಾಕೋದಕ್ಕೆ ಸುಲಭವಾಗಿ ನಾನೀಗೊಂದು ಸ್ಟೀಲ್ ಲೋಟನ ತಗೊಳ್ತೀನಿ. ಆ ಲೋಟದಲ್ಲೇ ಹಿಟ್ಟನ್ನು ಹಾಕೋದ್ರಿಂದ ತುಂಬ ಸುಲಭವಾಗಿ ನೀರು ದೋಸೆನ ಮಾಡ್ಕೊಳ್ಬೋದು. ಸೇಮ್ ನಾವು ಈ ಖಾರ ದೋಸೆ ಅಂತ ಅಲ್ಲ, ನೀರು ದೋಸೆನ ಮಾಡಬೇಕಾದ್ರೆ ಇದೇ ಮೆಥಡಿಂದ ನೀವು ಮಾಡ್ಕೊಳ್ಳಿ, ತುಂಬ ಸುಲಭವಾಗುತ್ತೆ. ಸೌಟಲ್ಲೆಲ್ಲ ಹಾಕಬೇಕಾದ್ರೆ ನೋಡಿ ಸುತ್ತಲೆಲ್ಲ ಚೆಲ್ಲೋಗುತ್ತಲ್ಲ ಹಿಟ್ಟು, ಅದೆಲ್ಲ ಏನೂ ಆಗಲ್ಲ ಇದರಲ್ಲೆಲ್ಲ. ಇನ್ನು ಇದರ ಮೇಲಿಂದ ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕು. ಆಮೇಲೆ ಆರೋದಕ್ಕೆ ಬಿಡಬೇಕು. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ನೀವು ತವಾನ ತುಂಬ ಕಾಯೋದಕ್ಕೂ ಬಿಡಬಾರ್ದು. ಆವಾಗ ಸೀದು ಹೋದರೆ ಇದೆಲ್ಲ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನೋಡಿ ಸುರುವಿನ ದೋಸೆನ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಎಲ್ಲ ನಾವು ಹಾಗೆ ರೋಸ್ಟ್ ಆಗೋದಕ್ಕೆ ಬಿಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 2ನೇ ದೋಸೆಯನ್ನು ಕೂಡ ಅದೇ ಥರನೇ ಮಾಡ್ಕೊಳ್ಳೋಣ. ಕಾವಲಿಗೆ ತುಂಬ ಕಾಯೋದಕ್ಕೂ ಬಿಡಬಾರ್ದು, ಆವಾಗ ಅಷ್ಟು ಚೆನ್ನಾಗಿ ಬರಲ್ಲ. ನಡು ಭಾಗ ಮಾತ್ರ ಸೀದು ಹೋದಂಗೆ ಆಗುತ್ತೆ. ಅದಕ್ಕಾಗಿ ನೋಡಿ 2ನೇದು ಕೂಡ ಲೋಟದಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಪ್ರತಿಯೊಂದು ನೀರು ದೋಸೆನ ಮಾಡುವಾಗಲೂ ಅಷ್ಟೇ ಇದೇ ವಿಧಾನದಲ್ಲಿ ನೀವು ಮಾಡಿ. ಎಷ್ಟು ಕಷ್ಟ ಕೆಲಸ ಇದ್ದದ್ದು ಕೂಡ ಈ ಥರದ ಲೋಟೆಯಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. 2ನೇದು ಕೂಡ ರೆಡಿ ಆಯ್ತು. ಈಗ ಮೇಲಿಂದ ಎಣ್ಣೆನ ಕೂಡ ಹಾಕ್ಕೊಂಡಿದ್ದೆ ನಾನು. 2 ನಿಮಿಷ ಎಲ್ಲ ಹಾಗೆಯೇ ಆರೋದಕ್ಕೆ ಬಿಟ್ಟ ನಂತರ ತೆಗಿತಾ ಇದ್ದೀನಿ. ಬರೀ ಪ್ಲೇನ್ ಆಗಿರುವಂತಹ ನೀರು ದೋಸೆನ ಮಾಡ್ತಾನೆ ಇರ್ತೀವಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆದ ಟೇಸ್ಟ್ ಕೂಡ ಇರುತ್ತೆ. ಆಮೇಲೆ ಇದನ್ನು ತಿನ್ನೋದಕ್ಕೆ ನೀವು ತುಪ್ಪನ ಕೂಡ ಹಾಕ್ಕೊಂಡು ತಿನ್ಬೋದು, ಅಥವಾ ಖಾಲಿ ಹಾಗೇನೂ ತಿನ್ಬೋದು, ಅಥವಾ ಕಾಯಿ ಚಟ್ನಿಯಲ್ಲೇ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬಂದಾಯ್ತಲ್ಲ ಮಸಾಲ ನೀರು ದೋಸೆ ಅಥವಾ ಖಾರ ನೀರು ದೋಸೆನ ಹೇಗೆ ಮಾಡೋದು ಅಂತ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.